ಇಡಬೇಕಾದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ವಿನಂತಿ ಮಾಡುತ್ತೇವೆ, ಅವರು ಯಾರು ಪ್ರಚೋದನಾ ಭಾಷಣವನ್ನ ಮಾಡಿದ್ರು, ಅವರು ಯಾರು ಪ್ರಚೋದನೆಗೆ ಕಿಮ್ಮಕ ಕೊಟ್ಟರು, ಅವರೆಲ್ಲರನ್ನೂ ಕೂಡ ನೀವು ಬಂಧಿಸದೇ ಇದ್ದಲ್ಲಿ ನಾವು ಲಕ್ಷಾಂತರ ಕಾರ್ಯಕರ್ತರು ಬೀದಿಗಿಳಿಯಬೇಕಾದ ಅವಸ್ಥೆಯನ್ನ ನೀವು ನಿರ್ಮಾಣ ಮಾಡಬೇಡಿ ಅಂತ ಹೇಳುತ್ತಾ, ಇನ್ಶಾ ಅಲ್ಲಾ ಅಬ್ದುಲ್ ರಾನೆ ಹತ್ಯೆಗೀಡಾಗಿದ್ದಾನೆ, ನಮಗೆ ನೋವಿದೆ. ಇದು ಕೇವಲ ನಮ್ಮ ಒಬ್ಬ ಅಬ್ದುಲ್ ರಹಮಾನ್ ಹತ್ಯೆಯಲ್ಲ, ಇದು ಈ ದೇಶದ ಒಬ್ಬ ಪ್ರಜೆಯ ಹತ್ಯೆಯಾಗಿದೆ. ಈ ದೇಶ ಈ ರಾಜ್ಯ ಕಣ್ಣೀರಿಡ್ತಾ ಇದೆ. ಹಿಂದೂ ಸಹೋದರರು ಕೂಡ ಹೇಳ್ತಾ ಇದ್ದಾರೆ ಈತನನ್ನ ಕೊಲ್ಲಬಾರದಿತ್ತು ಅಂತ ಹೇಳಿ. ಕೊಲ್ಲುವುದಕ್ಕೆ ಯಾವ ಧರ್ಮವೂ ಕೂಡ ಒಪ್ಪಿಗೆ ಕೊಡುವುದಿಲ್ಲ, ಆದರೆ ಕೊಲ್ಲುವುದನ್ನು ಇವತ್ತಿಗೆ ನಿಲ್ಲಿಸಬೇಕು. ನನಗೆ ಸರ್ಕಾರದೊಂದಿಗೆ ಹೇಳಲಿಕ್ಕಿರುವುದೇನು ಅಂತ ಹೇಳಿದ್ರೆ, ಒಂದು ವಿಚಾರ, ಹೇಗೂ ಒಂದು ಕೊಲೆ, ಈಗ 3 ಕೊಲೆ ನಡೆದೋಯ್ತು, ದುಃಖದಲ್ಲಿ ನಾವಿದ್ದೇವೆ. ಆದರೂ ಕೂಡ ನಿನ್ನ ಮೂಡಬಿದ್ರೆಯಲ್ಲಿ ಒಂದು ಕಾರಿನಲ್ಲಿ ಖಡ್ಗವನ್ನು ಪೊಲೀಸ್ ಅಧಿಕಾರಿಗಳು ಪತ್ತೆ ಹಚ್ಚಿದ್ರು. ನಂತರ ಹೇಳ್ತಾರೆ ಅದು ದರೋಡೆಗೆ ಅಂತ ಹೇಳಿ. ಯಾವ